ಎಸ್ ಇದು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಸಂಧಾನ ಮಾತುಕತೆಯಲ್ಲಿ ಅವರ ಅತ್ಯಂತ ಆತ್ಮೀಯರಾದಂತಹ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಯಾವಾಗಲೂ ಆಗಬೇಕಾಗಿತ್ತು ಆಗ್ತಿತ್ತು ಆದರೆ ಅಲ್ಲಿ ಸ್ಪಷ್ಟವಾದಂತಹ ವಿರೋಧ ಇತ್ತು ಅಂದ್ರೆ ಒಂದು BL ಸಂತೋಷ್ ಬಣದಿಂದ ಕೂಡ ವಿರೋಧ ಇತ್ತು ನಳಿನ್ ಕುಮಾರ್ ಕಟೀಲ್ ಅವರ ಕಡೆಯಿಂದ ಕೂಡ ವಿರೋಧ ಇತ್ತು ಮೊದಲನೇದಾಗಿ ಧ್ವಜ ಕೊಟ್ಟಂತ ಸಂದರ್ಭದಲ್ಲಿ ಫೋಟೋಗ್ರಾಫರ್ಸ್ ಫೋಟೋ ತಗೊಳ್ತಾರೆ ಆಮೇಲೆ ವಿಡಿಯೋಗ್ರಾಫರ್ಸ್ ಮಧ್ಯದಲ್ಲಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಹಿಂದೆ ಸರ್ಕೊಳ್ಳಿ ಆ ಕಡೆ ನಮ್ಮೆಲ್ಲರಿಗೂ ಕೂಡ ಬಳ್ಳಾರಿಯ ಇತಿಹಾಸ ಗೊತ್ತಿದೆ ಎರಡು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಗೆ ಬಳ್ಳಾರಿಯ 10 ಸೀಟ್ಗಳನ್ನ ಗೆಲ್ಲಿಸುವಂತದ್ರಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡದಾಗಿತ್ತು ಅನ್ನುವಂಥದ್ದು ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಗ ಇವತ್ತು ಬಹಳ ಮುಂಚೆಯಿಂದ ಅವರಿಗೆ ಅವರ ಆತ್ಮಸಾಕ್ಷಿ ಬಿಜೆಪಿನಲ್ಲಿ ಆದ್ರೆ ರಾಜ್ಯದಲ್ಲಿ ಒಂದು ಪಾರ್ಟಿಯನ್ನ ಅವರು ಕಟ್ಟಿದ್ರು. ಅವರ ಮನಸ್ಸೆಲ್ಲವೂ ಕೂಡ ಬಿಜೆಪಿ ಜೊತೆನಲ್ಲಿ ಸದಾ ಇರ್ತಾ ಇತ್ತು. ಯಾವತ್ತು ಕೂಡ ಬಿಜೆಪಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನೀವಾಗ್ಲೇ BSY ಅವ್ರನ್ನ ಮಾತಾಡಿಸ್ತಾ ಇದ್ರಿ, ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಮಾತಾಡಿಸಿದ್ರಿ. ಅಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಯಾವಾಗ್ಲೂ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ರು ಅಂತ ಅನ್ಸುತ್ತೆ. ಅದರ ಒಳಗಿನ ಕೆಲವೊಂದು ಲೆಕ್ಕಾಚಾರ, ನಳಿನ್ ಕುಮಾರ್ ಕಟೀಲ್ ಅವರ ವಿರೋಧ, BL ಸಂತೋಷ್ ಬಣದ ವಿರೋಧ, ಇದರಿಂದಾಗಿ ಅವರು ಸೇರ್ಪಡೆ ಸ್ವಲ್ಪ ಲೇಟ್ ಆಯ್ತಾ? ಯಾವೊಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಅವ್ರನ್ನ ಕರ್ಕೊಂಡು ಬರ್ತಾ ಇದೆ ಪಕ್ಷಕ್ಕೆ? ಸೊ ಯಾವ ರೀತಿ ಲಾಭ ಆಗಬಹುದು ಮುಂದಿನ ದಿನಗಳಲ್ಲಿ? ಸುಕನ್ಯಾ, ಪ್ರಮುಖವಾಗಿ ನೋಡೋದಾದ್ರೆ ಬಹುಶಃ ಕಳೆದ 1 ವರ್ಷದ ಹಿಂದೆ ಇದೇ ರೀತಿಯಂತ ಒಂದು ಸನ್ನಿವೇಶ ಆಯಿತು. ರೆಡ್ಡಿ ಅವರು ವಾಪಸ್ ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾತುಗಳು ಬಲವಾಗಿ ಕೇಳಿ ಬಂದಿತ್ತು. ಆದರೆ ಅಂತಿಮವಾಗಿ ಅವರನ್ನ ಪಕ್ಷ ದೂರ ಇಡ್ತು. ಅವರಿಗೆ ಬಿಜೆಪಿಯಿಂದ ಯಾವುದೇ ರೀತಿಯಾದಂಥ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ಗಳು ಸಿಗಲಿಲ್ಲ. ಇದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಅಂದರೆ ಆಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದರು ಬೇರೆ ಬಣದವರು ಅಥವಾ ಬೇರೆ ವ್ಯಕ್ತಿಗಳಾಗಿದ್ದರು. ಈಗ ಯಡಿಯೂರಪ್ಪನವರು ಅಥವಾ ಯಡಿಯೂರಪ್ಪನವರ ಪುತ್ರ ಪ್ರಮುಖವಾಗಿ BY ವಿಜಯೇಂದ್ರ ಈಗ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಬಹುಶಃ ಈ ಎಲ್ಲ ಬೆಳವಣಿಗೆಗಳನ್ನು ಅಥವಾ ರೆಡ್ಡಿ ಗರ್ವಾಪಾಸತ್ಯನ ನೋಡೋದಾದ್ರೆ ಕಳೆದ ವರ್ಷ ಆಗದೇ ಇರೋದು ಈ ವರ್ಷ ಯಾಕೆ ಆಯಿತು ಅನ್ನೋದನ್ನ ಒಂದು ರೀತಿ ಅನಾಲಿಸಿಸ್ ಮಾಡಲೇಬೇಕಾಗುತ್ತೆ. ಕಳೆದ ವರ್ಷ ಬಿಜೆಪಿಯ ಕಚೇರಿಯ ಬಿಜೆಪಿಯ ರಾಜ್ಯಾಧ್ಯಕ್ಷದ ಕುರ್ಚಿ ಮೇಲೆ ಕುಳಿತಿದ್ದಂಥದ್ದು ಬೇರೆ ಬಣದವರು ಅನ್ನುವಂಥದ್ದು ಅಷ್ಟೇ ಸತ್ಯ. ಹೀಗಾಗಿ ಅವರು ಎಷ್ಟೇ ಹೇಳಿದ್ರು ಕೂಡ ರೆಡ್ಡಿಯವರ ಅತ್ಯಗತ್ಯತೆ ಅಥವಾ ರೆಡ್ಡಿಯವರ ಅಗತ್ಯತೆಯನ್ನು ಪ್ರಶ್ನೆ ಮಾಡಿದ್ರು. ರೆಡ್ಡಿಯವರು ಬರೋದ್ರಿಂದ ಏನು ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಲಾಸ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯವನ್ನು ಅಥವಾ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅದರ ಬಗ್ಗೆ ಅನಾಲಿಸಿಸ್ ಮಾಡಿದ್ರು. ಆದರೆ ಬಹುಶಃ ಯಡಿಯೂರಪ್ಪನವರ ಬಣ ಅಥವಾ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ್ಮೇಲೆ 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದ ಸಂದರ್ಭದಲ್ಲಿ ಯಾವೆಲ್ಲ ನಾಯಕತ್ವಗಳಿತ್ತು, ಯಾವೆಲ್ಲ ಶಕ್ತಿಗಳಿತ್ತು, ಅವರೆಲ್ಲರನ್ನೂ ಕೂಡ ಮತ್ತೆ ಒಂದು ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಸ್ಪಷ್ಟವಾದಂಥ ಕಾರಣ, ಮುಂದಿನ ಚುನಾವಣೆಯಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ 24ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೇಬೇಕಾಗಿದೆ. ಗೆಲ್ಲುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಸಣ್ಣ ಶಕ್ತಿಗಳು ಕೂಡ ಒಂದು ದೊಡ್ಡ ಮಹಾದೆರೆಯಾಗುತ್ತೆ, ಮುಂದಿನ ದಿನಗಳಲ್ಲಿ ಮಹಾಶಕ್ತಿಯಾಗಿ ಹೊರಹೊಮ್ಮುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ರೆಡ್ಡಿ ಸೇರಿದಂತೆ ಎಲ್ಲರನ್ನೂ ಕೂಡ ಮತ್ತೆ ವಾಪಸ್ ಕರ್ಕೊಂಬರುವಂಥ ಪ್ರಯತ್ನವನ್ನು ಜಗದೀಶ್ ಶೆಟ್ಟರ್ ಇರ್ಬೋದು, ಬೇರೆ ಬೇರೆ ನಾಯಕರು ಇರ್ಬೋದು, ಅವರೆಲ್ಲರನ್ನೂ ಕೂಡ ವಾಪಸ್ ಸೆಳೆಯುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರು ಮಾಡ್ತಿದ್ದಾರೆ, ವಿಜಯೇಂದ್ರ ಮಾಡ್ತಿದ್ದಾರೆ. ಇದರ ಜೊತೆಗೆ ಇನ್ನು ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನೋಡೋದಾದ್ರೆ ಸುಕನ್ಯಾ, ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳಿದೆ. ಅಂದರೆ ನಾಯಕತ್ವದ ಕೊರತೆ ಇದೆ, ಜೊತೆಗೆ ಅಲ್ಲಿನ ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಕೂಡ ಇದೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ನೀಗಿಸೋ ನಿಟ್ಟಿನಲ್ಲಿ ರೆಡ್ಡಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಹಾಯ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನ ಮತ್ತೆ ಕರೆತರಲಾಗಿದೆ. ಅವರನ್ನ ಕರೆತಂದು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಜವಾಬ್ದಾರಿಯನ್ನು ಕೊಡುವಂಥ ಸಾಧ್ಯತೆ ಇದೆ ಸುಕನ್ಯಾ. ಓಕೆ ಪ್ರಮೋದ್, ಹಾಗೆ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ವಾಪಸ್ ಬರೋದ್ರಿಂದ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಬದಲಾಗಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಆಪರೇಷನ್ ಕಮಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಯಾವಾಗ ಶುರುವಾಯಿತು ಆಗ ರೆಡ್ಡಿ ಅವರ ಪಾತ್ರ ಬಹಳ ಮುಖ್ಯ ಇತ್ತು, ಬಹಳ ಜಾಸ್ತಿ ಇತ್ತು. ಇರಿ ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್, ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ. ಎಲ್ಲರೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತ ಮಾಡಬೇಕು. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ವಿಲೀನ ಆಗಿದೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮಾತಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ.
ಹಲೋ. ಪಕ್ಷ ಸೇರ್ಪಡೆಯ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ CT ರವಿಜಿ ಅವರೇ, ಅಶ್ವಥ್ ನಾರಾಯಣ್ ಅವರೇ, ಆನಂದ್ ಸಿಂಗ್ ಅವರೇ, ಶ್ರೀರಾಮುಲು ಅವರೇ, ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಧಾಕರ್ ರೆಡ್ಡಿ ಅವರೇ, PC ಮೋಹನ್ ಜಿ ಅವರೇ, ಇದೀಗ ತಾನೇ ಭಾರತೀಯ ಜನತಾ ಪಾರ್ಟಿಯನ್ನ ಸೇರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರೇ, ಅರುಣಾ ಲಕ್ಷ್ಮೀರವರೇ, ಡಾಕ್ಟರ್ ಥಾಮಸ್ ರವರೇ, ಎಲ್ಲ ಕಾರ್ಯಕರ್ತರೇ, ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷ ತರ್ತಕ್ಕಂಥ ಸಂಗತಿ, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗಾಳಿ ಜನಾರ್ದನ್ ರೆಡ್ಡಿರವರು ಶಾಸಕರು ಕೂಡ ಹೌದು. ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಅವರದೇ ಆದಂತ ರೀತಿಯಲ್ಲಿ ತಮ್ಮ ಪಕ್ಷವನ್ನು ನಡೆಸ್ಕೊಂಡು ಬಂದಿದ್ರು. ಇವತ್ತು ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಥಾಮಸ್ ಜಾನ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ T ಜಾನ್ ರವರ ಸುಪುತ್ರರು ಕೂಡ ಹೌದು. ಇಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ನಮ್ಮೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಮಾನ್ಯ ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವೇ ಸ್ಥಾಪಿಸುತ್ತಿದ್ದಂತ ಪಕ್ಷವನ್ನ ವಿಸರ್ಜನೆ ಮಾಡಿ ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನಗೊಳಿಸಿ ಇವತ್ತು ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಕೇಂದ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವವನ್ನು ಮೆಚ್ಚಿ